ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 48ನೇ ಅಧ್ಯಾಯ 20ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ತನ್ನ ಸೇವಕನಾದ ಯಾಕೋಬನನ್ನು ವಿಮೋಚಿಸಿದ್ದಾನೆಂದು ಹೇಳಿರಿ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ನೋಡಿ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನಾನು ನಿನ್ನನ್ನು ಏನು ಮಾಡಿದ್ದೇನೆ, ವಿಮೋಚಿಸಿದ್ದೇನೆ. ನಾನು ನಿನ್ನನ್ನು ಏನು ಮಾಡಿದ್ದೇನೆ, ಬಿಡುಗಡೆ ಮಾಡಿದ್ದೇನೆ ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ನೋಡಿ ಆತನು ಹೇಳುವವನಾಗಿದ್ದಾನೆ. ಆತನು ಯಾಕೋಬನನ್ನ ಏನ್ ಮಾಡಿದನು, ಬಿಡುಗಡೆ ಮಾಡಿದನು. ಅಂದರೆ ಲಾಬಾನನ ಮನೆಯಿಂದ ಆತನು ಏನ್ ಮಾಡಿದನು, ಬಿಡುಗಡೆ ಮಾಡಿದನು. ಹೇಗೆ ದೇವರು ಲಾಬಾನನ ಮನೆಯಿಂದ ಯಾಕೋಬನನ್ನು ಬಿಡುಗಡೆ ಮಾಡಿದ್ದಾರೋ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಾವು ಇರುವಂತಹ ಅನೇಕ ಪರಿಸ್ಥಿತಿಗಳಿಂದ, ವೇದನೆಗಳಿಂದ, ಕೇಡಿನ ಕಾರ್ಯಗಳಿಂದ, ರೋಗಗಳಿಂದ ಕರ್ತನು ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ, ಬಿಡುಗಡೆ ಮಾಡುವವನಾಗಿದ್ದಾನೆ. ಅಂದರೆ ವಿಮೋಚನೆ ಮಾಡುವವನಾಗಿದ್ದಾನೆ. ಹೇಗೆ ದೇವರು ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದ್ದಾರೋ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮ್ಮನ್ನು ಬಿಡುಗಡೆ ಮಾಡುವವನಾಗಿದ್ದಾನೆ. ಇಸ್ರಾಯೇಲ್ ಜನತೆ ಅದು ಐಗುಪ್ತ ದೇಶದಲ್ಲಿ ಬಾಧಿಸಲ್ಪಡ್ತಾ ಇತ್ತು, ಬಿಟ್ಟಿ ಕೆಲಸದಿಂದ ಬಾಧಿಸಲ್ಪಡ್ತಾ ಇತ್ತು. ಹೇಗೆ ದೇವರು ಯಾಕೋಬನನ್ನ ಅಂದರೆ ಇಸ್ರಾಯೇಲ್ ಜನವನ್ನ ಬಿಡುಗಡೆ ಮಾಡಿದ್ದಾರೋ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ಬಿಡುಗಡೆ ಮಾಡುವವನಾಗಿದ್ದಾನೆ. ಎಲ್ಲ ದಾಸತ್ವದ ಪರಿಸ್ಥಿತಿಗಳಿಂದ, ಎಲ್ಲ ವಿಧವಾದ ರೋಗಗಳಿಂದ, ಎಲ್ಲ ವಿಧವಾದ ವೇದನೆಗಳಿಂದ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ಬಿಡುಗಡೆ ಮಾಡುವವನಾಗಿದ್ದಾನೆ. ಅಂದ್ರೆ ವಿಮೋಚಿಸುವವನು ಆತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ಸರಿ ನಿನ್ನ ಜನರ ಜೀವಿತದಲ್ಲಿ ದೇವರೇ, ನಿನ್ನ ಜನರನ್ನ ನೀನು ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ, ವಿಮೋಚನೆ ಮಾಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.